ಹೌದು ಬಾಬಾ, ಯಾಕೆಂದ್ರೆ ತಂದೆ ತಾಯಿಯನ್ನು ಕಳೆದುಕೊಂಡ ನಮ್ಮನ್ನು ತಂದೆಗಿಂತ ಹೆಚ್ಚಾಗಿ ಜೋಪಾನ ಮಾಡಿದೀಯ. ನಾನು ಆದ್ರೆ ಖಂಡಿತವಾಗಿ ನಾವು ಬದುಕೋದಿಲ್ಲ ಮಹೋ. ಗಂಗಾ, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಿ. ಏನಾದ್ರು ಬಂದಿರೋದ್ರ ಗಂಡಾಂತರ ಕೆಲಸವಾದ್ರೆ ಏನು? ಯಾಕಣ್ಣ, ಈ ನಿನ್ನ ತಮ್ಮ ಒಂದು ಯಾವ್ದಾರ ತಪ್ಪು ಮಾಡಿದರೆ ಅದು ಕಚ್ಚ ಬಂದು ಎಂದು ಭಯವೇನಣ್ಣ? ಅಂತ ಏಸಿ ಬುದ್ಧಿ ಈ ನಿನ್ನ ತಮ್ಮಲಿಲ್ಲಣ್ಣ, ಈ ನಿನ್ನ ತಮ್ಮಲಿಲ್ಲ. ಚಂದ್ರು, ಎಂತ ಮಾತನಾಡಿದ್ಯಪ್ಪ, ಎಂತ ಮಾತನಾಡಿ. ನನ್ನ ತಮ್ಮ ಎಂತನ ನನಗೇನು ಗೊತ್ತಿಲ್ಲೇನಪ್ಪ. ಅಣ್ಣ, ನೀನು ಅಳಬಾರದು. ನೀನು ಅಳುವುದನ್ನು ನಾನು ಕಾಣಬಾರದಣ್ಣ, ಕಾಣಬಾರದು. ಇದು ನನ್ನ ಸತ್ತೋದ ನನ್ನ ಎತ್ತರ ಅಣ್ಣ. ಏನ ಅಂತ ನಡೆದಿರೋ ಕೆಲಸವಾದ್ರೆ ಏನು? ನಾನು ಓದಿನಿ, ನಾವು ಕೊಡಬೇಕ ಆ ನರವಾಕನಿಗೆ ನಾವು ಕೊಡಬೇಕಾದ ಸಾಲದಲ್ಲಿ ನಮ್ಮ ಆಸ್ತಿಯನ್ನೇ ಬರೆದು ಕೊಟ್ಟ. ಮನೆಗೆ ಬಂದು ಹಣ ಕೊಡಬೇಕಿಲ್ಲ, ಆಸ್ತಿ ಬರೆದು ಕೊಡಬೇಕೆಂದು ಕಿರಿಕ್ ಹಾಕಿದ. ಅದಕ್ಕೆ ಮಾವ ಸ್ಟಾಂಪ್ಗೆ ಸಹಿ ಮಾಡಿದ. ಆ ಸ್ಟಾಂಪ್ ನಲ್ಲಿ ಏನೆಂದು ಬರೆದಿತ್ತು ಅದು ಮಾವನಿಗೆ ಗೊತ್ತು. ಅದರಲ್ಲಿ ಏನು ಬರ್ತಿದ್ದಿಲ್ಲಪ್ಪ, ಖಾಲಿ ಪೇಪರ್ ಇತ್ತು, ಅದ್ರ ಮೇಲೆ ಸಹಿ ಮಾಡಿದ. ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ತನ್ನ ಮನ ಇಚ್ಛೆಯಂತೆ ನಮ್ಮ ಆಸ್ತಿ ಒಂದು ಬರೆದುಕೊಂಡಿದ್ದಾರೆ. ಹಿಂದೆ ಒಂದು ಮೂರ್ಖ ಕಟ್ಟಿತ್ತಂತೆಪ್ಪ, ಹಿಂದೆ ಒಂದು ಮೂರ್ಖ ಕಟ್ಟಿದ್ರು. ಅಯ್ಯೋ ಗುರುವಿದಿಯೇ, ಅಯ್ಯೋ ತಮ್ಮ, ನಿಮ್ಮನ್ನೆಲ್ಲ ಚಂದಾಗಿಡಬೇಕು, ನಿಮ್ಮ ಸಂತೋಷ ನನ್ನ ಕಣ್ಣು ತುಂಬಾ ನೋಡಬೇಕೆ. ಮಾಡಬೇಕೆಂದು ಸಾಕಷ್ಟು ಕನಸನ್ನು ಕಂಡಿದ್ದಪ್ಪ. ನನ್ನ ಬಾಳೆ ಹಿಂಗಾಯ್ತಲ್ಲೇ ತಮ್ಮ, ನನ್ನ ಬಾಳೆ ಹಿಂಗಾಯ್ತು. ಮೋಸವಾಯ್ತು ತಮ್ಮ, ನನಗೆ ಮೋಸವಾಯ್ತು. ಅಳ್ಬೇಡಿ ಮಾವ, ದಯವಿಟ್ಟು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಬಂದದ್ದೆಲ್ಲ ಬರಲೇಬೇಕು. ಅದು ಬೇಡ ಅಂದ್ರೆ ನಮ್ಮನ್ನು ಬಿಡೋದಕ್ಕೆ ಸಾಧ್ಯವೇನು ಮಾಮ? ಶ್ರೀಕಾಂತ, ನೀನು ಡಾಕ್ಟರ್ ಕರ್ಕೊಂಡು ಬಂದು ಅಣ್ಣನಿಗೆ ತೋರಿಸು. ನಾನು ಒಂದು ಕಡೆಗೆ ಹೋಗಿ ಬರುತ್ತೀನಿ. ಚಂದ್ರು, ಎಲ್ಲಿಗೆ ಹೋಗ್ತೀಯಪ್ಪ? ಅಣ್ಣ, ಅದನ್ನೆಲ್ಲ ನೀನು ವಿಚಾರ ಮಾಡಬಾರದು. ಈಗ ಒಳಗೆ ಹೋಗಿ ರೆಸ್ಟ್ ಬೇಕು. ಗಂಗಾ, ಅಣ್ಣನ ಒಳಗಡೆ ಕರ್ಕೊಂಡು ಹೋಗಿ ರೆಸ್ಟ್ ಮಾಡು. ನಾನು ಒಂದು ಕಡೆಗೆ ಹೋಗಿ ಬರುತ್ತೀನಿ.